ವೀಕ್ಷಕರೇ, ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಾರತದ ಇತಿಹಾಸದಲ್ಲಿ ನಾವು ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಬನ್ನಿ ನಾವು ಈ ದಿವಸ ಗಣೇಶೋತ್ಸವನ ಮೂರ್ತಿ ಯಾವ ರೀತಿ ರಚಿಸ್ತಾರೆ ಎನ್ನುವುದನ್ನು ನೋಡೋಣ. ನಿಮ್ಮ ಹೆಸರನ್ನು ತಿಳಿಸ್ಕೊಡಿ ಸರ್. ಶಿವರಾಮ ಕಲ್ಮಡ್ಕ ಅಂತ, ಜೋಗಿ ಬೆಟ್ಟು. ಗೌರಿ ಮಾಡುದಿಲ್ಲ, ಇಲ್ಲ ಗೌರಿ ನಮಗಿಲ್ಲ. ನಮಗೆ ಗಣಪತಿ ಮಾತ್ರ. ಇಲ್ಲಿ ಗೌರಿ ಯಾರು ಇಡುವರು ಇಲ್ಲ, ಕೂರಿಸುವವರಿಲ್ಲ. ನರ, ನಮ್ಮ ದೇಹದಲ್ಲಿ ನರಗಳಿರ್ತದಲ್ಲ, ಅದಕ್ಕೊಂದು ಸಂಬಂಧಪಟ್ಟವಾಗೂ ಸಹ ಇರ್ತದೆ. ಮತ್ತೆ ಅದು ಗ್ರಿಪ್ ಸಹ ಇರ್ತದೆ, ಅದರಲ್ಲಿ ಇರ್ತದೆ. ಅದರಲ್ಲಿ ವೀಕ್ಷಕರೇ, ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ದಿವಸ ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ನಾನು ಪ್ರದೀಪ್ ಹೆಣ್ಮೂರು ಅಂತ ಹೇಳಿ. ಭಾರತದ ಇತಿಹಾಸದಲ್ಲಿ ನಾವು ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಹಿಂದಿನ ಕಾಲದಿಂದಲೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ವಿವಿಧ ರೀತಿಯ ನಿಯಮಗಳಲ್ಲಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ನಗರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಗಣೇಶೋತ್ಸವವನ್ನು ಟೊಳ್ಳು ಗಣಪತಿಯನ್ನು ಇಟ್ಟು ಪ್ಲಾಸ್ಟಿಕ್ ಅನ್ನು ಬಳಸಿಕೊಂಡು ಆ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಗ್ರಾಮೀಣ ಪ್ರದೇಶವನ್ನು ನಾವು ಪ್ರವೇಶ ಮಾಡಿದಾಗ, ಗ್ರಾಮೀಣ ಪ್ರದೇಶವನ್ನು ವೀಕ್ಷಣೆಯನ್ನು ಮಾಡಿದಾಗ ಸಂದರ್ಭದಲ್ಲಿ ವೀಕ್ಷಕರೇ ಏನಾಗ್ತಾ ಇದೆ ಅಂತ ಹೇಳಿದರೆ, ಅಲ್ಲಿ ಗಣಪತಿಯನ್ನು ಮೂರ್ತಿಯನ್ನು ಯಾವ ರೀತಿ ತಯಾರನ್ನು ಮಾಡಿಕೊಂಡು ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರತಕ್ಕಂಥ ಗಣೇಶೋತ್ಸವ 3 ದಿವಸ, 5 ದಿವಸ, 1 ದಿವಸ ಕೂಡ ಆಚರಿಸಿಕೊಂಡು ಬರ್ತೇವೆ. ಅದನ್ನು, ಆ ಗಣೇಶೋತ್ಸವವನ್ನು ನಾವು ಆಚರಿಸಿಕೊಂಡು ಬಂದಾಗ ಅದರಲ್ಲಿ ಏನಾಗ್ತಾ ಇದೆ ಅಂದರೆ, ಆ ಮೂರ್ತಿಯನ್ನು ಯಾವ ರೀತಿ ತಯಾರು ಮಾಡ್ತದೆ ಎನ್ನುವಂಥದ್ದು ಕೂಡ ಕೆಲವರಿಗೆ ಗೊತ್ತಿರುವುದಿಲ್ಲ. ಆ ಗಣಪತಿಯ ಹಿಂಭಾಗದಲ್ಲಿ ಯಾವ ರೀತಿ ಅದನ್ನು ರಚಿಸಿಕೊಂಡು ಬರ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ಈ ಯೂಟ್ಯೂಬ್ ಚಾನಲ್ ಈ ದಿವಸ ನಾವು ಅದನ್ನು ನಿಮಗೆ ತೋರಿಸಿಕೊಳ್ಳಲಿಕ್ಕಿದ್ದೇವೆ. ಬನ್ನಿ ನಾವು ಈ ದಿವಸ ಗಣೇಶೋತ್ಸವನ ಮೂರ್ತಿ ಯಾವ ರೀತಿ ರಚಿಸ್ತಾರೆ ಎನ್ನುವುದನ್ನು ನೋಡೋಣ. ಸರಿ, ನಮ್ಮ ದೃಷ್ಟಿ ಮಾಧ್ಯಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮ್ಮ ಹೆಸರನ್ನು ತಿಳಿಸ್ಕೊಡಿ ಸರ್. ಶಿವರಾಮ ಕಲ್ಮಡ್ಕ ಅಂತ, ಜೋಗಿ ಬೆಟ್ಟು. ನೀವು ಈ ಹವ್ಯಾಸವನ್ನು ಎಷ್ಟು ವರ್ಷದಿಂದ ತಯಾರಿಸ್ತಾ ಇದ್ದೀರಿ? ಸಾಮಾನ್ಯ 2012 ನಂತರ. ನಾನು ಅದಕ್ಕೆ ಮೊದಲು ನನ್ನ ಗುರುಗಳಾದಂಥ ಮಧುಸೂದನ್ ಉಜ್ಜಿರೆ ಅವರಲ್ಲಿ ನಾನು ಅಭ್ಯಾಸ ಮಾಡ್ತಾ ಇದ್ದೆ, ಅವರ ಜೊತೆ ಸೇರಿಕೊಂಡು. ಅದರ ನಂತರ ಇಲ್ಲಿಂದ ಒಂದು 2014 ಅಲ್ಲಿ 15ರಲ್ಲಿ ನಾನು ವರ್ಕ್ ಮಾಡಲಿಕ್ಕೆ ಇಲ್ಲಿ ಫಸ್ಟಿಗೆ 13ರಲ್ಲಿ ನಾನು ಬಾಳಿಲ ಶಾರದೋತ್ಸವ ಸಮಿತಿಯವರು ನನ್ನ ಹತ್ರ ಕೇಳಿದ್ರು, ನೀವು ಶಾರದೆ ಮಾಡ್ಬೋದಾ ಅಂತ. ಅದಕ್ಕೆ ಒಪ್ಪಿಕೊಂಡೆ, ಟ್ರೈ ಮಾಡ್ತೇನೆ ಅಂತ. ಅಂದರೆ ಅಲ್ಲ, ಫಸ್ಟಿಗೆ ಶಾರದೆ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಗಣಪತಿ ಸ್ಟಾರ್ಟ್ ಮಾಡಿದ್ದು. ಹಾಗೆ ಅದು ನನ್ನ ಅಕ್ಕನ ಮನೆಯಲ್ಲಿ ಬೆಳ್ಳಾರೆಯಲ್ಲಿ ಫಸ್ಟಿಗೆ ನಾವು ಶಾರದೆ ಮಾಡಿದಲ್ಲಿ. ಅದರ ನಂತರ ಇಲ್ಲಿ ಕೇಳಿದರು ಕಲ್ಮಡ್ಕದಲ್ಲಿ, ಇದು ನೀವು ಗಣಪತಿ ಮಾಡ್ತೀರಾ ಅಂತ. ಟ್ರೈ ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ಟ್ರೈ ಸ್ಟಾರ್ಟ್ ಮಾಡಿದ್ದು. ಅದರ ನಂತರ ಮಾಡ್ತಾ ಇಲ್ಲಿ ತಲುಪಿದ್ದೇನೆ. ಈಗ ನಿಮಗೆ ಅಂದರೆ ಹುಟ್ಟಿನಿಂದಲೇ ಒಂದು ಹವ್ಯಾಸ ಇತ್ತ? ಈಗ ಶಾಲೆ ಹೋಗುವಾಗ? ನನಗೆ ಆರ್ಟ್ನ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಮತ್ತೆ ಅದಕ್ಕೆ ನನಗೆ ಪ್ರೇರಣೆಯು ನನ್ನ ಗುರುಗಳಾದ ಮಹಾಬಲ ಕಲ್ಮಡ್ಕ. ನಾನು ಸ್ಕೂಲ್ ಬಿಟ್ಟ ನಂತರ ಏನು ಮಾಡಬೇಕಂತ ನನಗೊಂದು ತಲೆಗೆ ಹೋಗೋದ ಟೈಮಲ್ಲಿ ಮಹಾಬಲ ಕಲ್ಮಡ್ಕ, ಆದರೆ ಮೊದಲು ನಮಗೆ ಪರಿಚಯ. ನಮಗೆ ಕ್ಲಾಸ್ ಎಲ್ಲ ಮಾಡ್ತಾಯಿದ್ರು, ನಾಟಕ, ಡ್ರಾಮದೆಲ್ಲ. ನಾನು ಸಣ್ಣಗಿರೋ ಡ್ರಾಮದ ಜೊತೆ ವರ್ಕ್ ಎಲ್ಲ ಮಾಡ್ತಿದ್ದೆ, ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ದೆ. ಅವಾಗಲೇ ಅವ್ರು ನನ್ನ ಹತ್ರ ಏನು ಮಾಡ್ತಿದ್ದೆ ಅಂತ ಕೇಳಿದ್ರು. ನಾನು ಈಗೇನಿಲ್ಲ, ಸ್ಕೂಲ್ ಬಿಟ್ಟಿದ್ದೇನೆ, ಮನೆಯಲ್ಲಿದ್ದೇನೆ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಬೇಡ ನೀನು ನನ್ನೊಟ್ಟಿಗೆ ಬರ್ತೀಯಾ ಅಂತ. ಬರ್ತೇನೆ ಅಂತ ಹೇಳಿದೆ. ಅವರ ಜೊತೆ ನಾನು ಫಸ್ಟಿಗೆ ಯಕ್ಷಗಾನದ ನಾಟಕ ಮೇಕಪ್ಗೆಲ್ಲ ಸ್ಟಾರ್ಟ್ ಮಾಡಿದ್ದು. ಹಾಗೆ ಅದರ ನಂತರ ಈ ಆರ್ಟಿದ್ದು ಈ ಫೀಲ್ಡಿಗೆ ಮತ್ತೆ ಬಂದದ್ದು. ಅಂದ್ರೆ ನಿಮಗೀಗ ಇದರಲ್ಲಿ ಒಂದು ವೃತ್ತಿಯಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ? ವೃತ್ತಿಯಾಗಿ ಬೇರೆ ಇದರ ಜೊತೆ ಏನಾದ್ರು ಉದ್ಯೋಗ ಅಂತ ಮಾಡ್ತಾ ಇದ್ದೀವಿ? ಇಲ್ಲ, ಯಾವ ಉದ್ಯೋಗ ಇಲ್ಲ ನನಗೆ. ಬರೀ ಆರ್ಟಿನ ಫೀಲ್ಡ್ ಅಲ್ಲಿ ಮಾತ್ರ ಇರೋದು ನಾನು. ಇವತ್ತು ನಾವು ಗಣಪತಿಯನ್ನ ರಚಿಸಿಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ನಿಮಗೆ ಇದಕ್ಕೆ ಪ್ರಾರಂಭ ದಿವಸ ಅಂತ ಏನಾದ್ರು ಇದೆಯಾ? ನಾವು ಇಲ್ಲಿ ಪ್ರಾರಂಭ ದಿವಸ ಮಾಡುದು ನಾಗರ ಪಂಚಮಿಗೆ ಮುಹೂರ್ತ ಅಂತ ಮಾಡ್ತೇವೆ.
ಇಲ್ಲಿ ಈಗ ತುಂಬಾ ಈಗ ಮಂಗಳೂರು ಸೈಡ್ ಎಲ್ಲ ತುಂಬಾ ಜನ ಮಾಡ್ತಾರೆ, ತುಂಬಾ ಇದ್ರೆ ಅವರು ಒಂದು ಬೇರೆ ಟೈಮಲ್ಲಿ ಮುಹೂರ್ತ ಮಾಡಿ ಈಗ ಮಾಡಿರ್ತಾರೆ. ಅಂದ್ರೆ ನಾಗರ ಪಂಚಮಿಗೆ ಟೈಮ್ ಸಾಕಾಗುದಿಲ್ಲ ನಿಮಗೆ, ಚೌತಿಗೆ ಆಗುವಾಗ ಅದು ಸಾಮಾನ್ಯ ಒಂದು 28-30 ದಿವಸದ ಒಳಗೆ ಆಗ್ಬೇಕು. ಅದಕ್ಕೆ ಅವರು ತುಂಬಾ ಗಣಪತಿ ಇರುವಾಗ ಎಂತ ಮಾಡ್ತಾರೆ ಅಂದ್ರೆ ಬೇರೆ ಬೇಗವೇ ಮುಹೂರ್ತ ಮಾಡಿರ್ತಾರೆ ಹಾಗೆ. ಅಂದ್ರೆ ನಾವು ಇಲ್ಲೆಲ್ಲ ಇಲ್ಲಿ ಸಾಮಾನ್ಯವಾಗಿ ಈ ನಮ್ಮ ಸುಳ್ಯ ತಾಲೂಕು ಕೆಲವು ಕಡೆ ಎಲ್ಲ ನಾಗರ ಪಂಚಮಿ ದಿವಸ ಮುಹೂರ್ತ ಮಾಡುದು ಅಂತ. ನಾವು ಸಹ ನಾಗರ ಪಂಚಮಿ ದಿವಸ, ಅದು ನನಗೆ ಗುರುಗಳಷ್ಟೇ, ನನ್ನಲ್ಲಿ ಉಜಿರೆಯವರು ಸಹ ಮಧುಸೂದನ ಮಾಡುದು ಸಹ ಅದೇ ಯಾವಾಗ ನಾಗರ ಪಂಚಮಿ ದಿವಸವೇ ಮುಹೂರ್ತ ಮಾಡುದು. ಗುರುಗಳನ್ನೇ ನೀವು? ನಾನು ಅವರದ್ದೇ ಪಾಲನೆ ಮಾಡ್ತಾ ಇದ್ದೇನೆ ಅಷ್ಟೇ. ಮತ್ತೆ ಒಂದು ವಿಷಯ ಅಂತ ಹೇಳಿದ್ರೆ, ಗ್ರಾಮೀಣ ಇದಕ್ಕೂ ಕೂಡ ನಗರ ಇದರಲ್ಲಿ ತಯಾರಾಗುವಂತ ಗಣಪತಿಯನ್ನು ವ್ಯತ್ಯಾಸ ಇಲ್ಲ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ, ಎಲ್ಲ ಕ್ಲೇ ಅಲ್ಲೇ ಮಣ್ಣಲ್ಲೇ ಮಾಡುದು. ಮತ್ತೆ ಬ್ಯಾಂಗ್ಳೂರ್ ಆ ಸೈಡ್ ಎಲ್ಲ ನಿಮಗೆ ರೋಡ್ ಸೈಡ್ ಎಲ್ಲ ಸೇಲ್ ಮಾಡ್ತಾರೆ ಅಲ್ಲ, ಅದೆಲ್ಲ PUP ಅಲ್ಲೂ ಮಾಡ್ತಾರೆ. ಈಗ PUP ಇಲ್ಲ ಅಂತ ಉಂಟು, ಆದ್ರೂ ಕೆಲವೆಲ್ಲ ಸೇಲ್ ಮಾಡ್ತಾರೆ ಅಂತ ಕಾಣ್ತದೆ ಹಾಗೆಲ್ಲ PUP ಅಲ್ಲಿ ಅಂತ. ಅವರೆಲ್ಲ ಇಡೀ ವರ್ಷ ಅದರಲ್ಲೇ ಇರ್ತಾರೆ ಈ ಗಣಪತಿ ಮಾಡ್ತಾ, ಸೇಲ್ ಮಾಡುವ ಎಲ್ಲಿ ಫುಲ್ ಅದೇ ಇರ್ತದೆ ಅವರಿಗೆ. ಅಂದ್ರೆ ಈಗ ಕೆಲವು ಕಡೆ ಎಲ್ಲ ಪ್ರತಿ ಮನೆಯಲ್ಲಿ ಇರ್ತಾರೆ ನೋಡಿ, ಗೌರಿ ಗಣೇಶ ಕೂರಿಸ್ತಾರೆ, ಅವಾಗ ಎಲ್ರು ತಗೊಂಡು ಹೋಗ್ತಾರಲ್ಲ, ಹಾಗೆ ಮೊದಲೇ ರೆಡಿ ಮಾಡಿ ಎಲ್ಲ ಇಟ್ಟುಕೊಂಡಿರ್ತಾರೆ. ಮತ್ತೆ ಅವರವರ ಪಕ್ಕದ ಬಾವಿಗೆಲ್ಲ ಹಾಕುದಲ್ಲ ಹಾಗೆ. ಇಲ್ಲೆಲ್ಲ ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಬರೀ ಕ್ಲೇ ಅಲ್ಲೇ ಮಾಡುದು, ಯಾರು ಇದರಲ್ಲಿ PUP ಅಲ್ಲಿ ಮಾಡುವವರು ಇಲ್ಲ ಹಾಗೆ. ನೀವು ಜಾಸ್ತಿ ಇದಕ್ಕೆ ಕೊಡ್ತಾ ಇದ್ದೀರಾ ಅಂದ್ರೆ ಮಣ್ಣಿದೆ. ನೀವು ಬೆಂಗಳೂರಿನಲ್ಲಿ ಮಾಡುವಂತವ್ರಿಗೆ ಏನಾದ್ರು ಪ್ರೇರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಆದ್ರೆ ಇನ್ನು ಅದೇ ಆದಷ್ಟು ನೀವು ಕ್ಲೇ ಅಲ್ಲಿ, ಆದ್ರೂ ಕ್ಲೇ ಸಿಗುದಿಲ್ಲ ನಿಮಗೆ ಈಗ. ನಾವು ಹೇಳಿಯೂ ಪ್ರಯೋಜನ, ಮಣ್ಣು ಕಡಿಮೆ ಆಗ್ತದೆ. ಯಾಕೆಂದ್ರೆ ನಿಮಗೆ ಫ್ಯಾಕ್ಟ್ರಿಗಳಿಲ್ಲ, ಮಣ್ಣು ಬರುವುದಿಲ್ಲ ಫ್ಯಾಕ್ಟ್ರಿಗಳಿಗೆ. ಹಾಗೀಗ ತುಂಬಾ ಫ್ಯಾಕ್ಟ್ರಿಗಳಿಗೆ ಬಂದಾಗಿದೆ. ನನಗೀಗ ನಾನು ಮಣ್ಣು ತರುವುದು ಕುಂದಾಪುರದಿಂದ ತರುವುದು, ಇಲ್ಲಿ ಮಂಗಳೂರಲ್ಲಿ ಇಲ್ಲ. ಕಲ್ಲಡ್ಕ ಬಂದಾಯ್ತು. ಅದೇ ಕಲ್ಲಡ್ಕದಲ್ಲೆಲ್ಲ ಈಗ ಫ್ಯಾಕ್ಟ್ರಿಗಳಲ್ಲಿ ನಿಲ್ಲಿಸಿದ್ದಾರೆ ನೋಡಿ, ನಿಮಗೆ ಕ್ಲೇ ಸಿಗುದಿಲ್ಲ. ಅವರಿಗೆ ಯಾವುದೋ ಗದ್ದೆಯ ಮೇಲಿನ ಪದರ, 2ನೇ ಪದರ ಅಂತ ತೆಗೆದದ್ದು ಮಣ್ಣೆಲ್ಲ ಬರುದು. ಈಗ ಗದ್ದೆ ಇರುವುದಿಲ್ಲ, ಹಾಗೆ ಮಣ್ಣು ಸಹ ಕಡಿಮೆ ಆಗಿದೆ ಈಗ. ಹಾಗೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಇನ್ನೊಂದು 10 ವರ್ಷ ನಂತರ ಬಾಂಬೆ ಮಣ್ಣು ಕ್ಲೇ ಅಂತ ಸಿಗ್ತದೆ, ಅದೇನೋ ಬರ್ತದೆ ಅಂತ ಗೊತ್ತಿಲ್ಲ ತರಿಸ್ಬೇಕಂತ. ಈಗ ಸದ್ಯಕ್ಕೆ ಈಗ ಬರ್ತಾ ಉಂಟು ಹಾಗೆ. ಫಿನಿಶಿಂಗ್ ಬರ್ಬೋದಾ? ಅದು ಬರ್ತದೆ, ಅದು ಅಂದ್ರೆ ಹುಡಿ ಬರುದು, ಕ್ಲೇ ಹುಡಿ ಅದರಲ್ಲಿ ಬರುದಷ್ಟೇ. ಮತ್ತೆ ಅದನ್ನ ನೀರು ಹಾಕಿ ನಾವು ಹದ ಮಾಡಿಕೊಳ್ಬೇಕು. ಇದಂದ್ರೆ ಹದ ಮಾಡಿ ಬರ್ತದೆ ನಮಗೆ ಹಾಗೆ. ನಾವೀಗ ಮೂರ್ತಿ ವಿಸರ್ಜನೆ ಮಾಡುವಾಗ ನಗರದಲ್ಲಿ ಏನಂತ ಅಂದ್ರೆ ನೀವು ಹೇಳಿದ್ರೆ ಬಾವಿಗೆ ಹಾಕ್ತಾರೆ, ಅಲ್ಲಿ ನಾವು ಹೀಗೆ ನದಿಗೆ ಬಿಡ್ತೇವೆ. ಅಲ್ಲಿ ನದಿಗೆ ಬಿಟ್ಟದ್ದು ಕರಗ್ತದೆ, ಅಲ್ಲಿ ಈಗ ನಗರದ ಬಿಟ್ಟದ್ದು ಏನಾಗ್ತದೆ? ನಿಮಗೆ ಮಣ್ಣಿದಾದ್ರೆ ಕರಗ್ತದೆ, ಮಣ್ಣಿದ ನಿಮಗೆ ನೀರು ಹಾಕಿದ ತಕ್ಷಣ ಕರಗ್ತದೆ, ಇದಕ್ಕೆ ನೀರು ಬಿದ್ದ ತಕ್ಷಣ ಇದು ಕರಗ್ತದೆ. ಆದ್ರೆ PUP ಇದ್ದು ಎಂತ ಆಗ್ತದೆ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಅದು ಕರಗುದಿಲ್ಲ. ಯಾಕೆಂದ್ರೆ ಅದು ಒಮ್ಮೆ ಗಟ್ಟಿಯಾದ ನಂತರ ಅದು ಯಾವುದೇ ಮಣ್ಣಲ್ಲಿ ಮಿಕ್ಸ್ ಆಗುದಿಲ್ಲ, ಕರಗುದಿಲ್ಲ ನೀರಲ್ಲಿ ಸಹ, ಅದು ಗಟ್ಟಿಯಾಗಿ ಇರ್ತದೆ ಹಾಗೆ. ಅದಕ್ಕೋಸ್ಕರ ಪ್ರಕೃತಿಗೊಂದು ಮಾಲಿನ್ಯ. ಮತ್ತೆ ಮಣ್ಣಲ್ಲಿ ಗಣಪತಿ ಪ್ರಕೃತಿಯಿಂದ ಮಾಡುದಲ್ಲ, ಹಾಗಾಗಿ ಮಣ್ಣಲ್ಲಿ ಉಪಯೋಗ ಮಾಡುದು. ನಾವು ಆರಾಧನೆ ಮಾಡುದು ಹಾಗೆಲ್ಲ, ಅದು ಕೆಮಿಕಲ್ ಅಲ್ಲಿ ಮಾಡುದು. ಯಾವುದು ಇದರದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಕೆಮಿಕಲ್. ಹೌದು, ಇದಕ್ಕೆ ಜಾಸ್ತಿ ನಾವು ಒತ್ತು ಕೊಡುದು ಹಾಗೆ. ದೇವರನ್ನು ಇದಲ್ಲಿ ನಾವು ಕಾಣೋದು, ವಿಜೃಂಭಣೆ ಮಾಡ್ತಾರೆ, ಇದನ್ನು ನಾವು ಭಕ್ತಿಯಿಂದ ಮಾಡ್ತಾರೆ. ಹೌದು ಅಷ್ಟೇ. ನೀವು ಈಗ ಚೌತಿ ದಿವಸ ಗಣಪತಿ ಮೂರ್ತಿಯನ್ನು ಮಾಡ್ತೀರಿ, ಗೌರಿ ಮೂರ್ತಿಯನ್ನು ಕೂಡ ಮಾಡ್ತೀರಿ? ಗೌರಿ ಮಾಡುದಿಲ್ಲ, ಇಲ್ಲ ಗೌರಿ ನಮಗಿಲ್ಲ. ನಮಗೆ ಗಣಪತಿ ಮಾತ್ರ. ಇಲ್ಲಿ ಗೌರಿ ಯಾರು ಇಡುವರು ಇಲ್ಲ, ಕೂರಿಸುವವರಿಲ್ಲ ಹಾಗೆ. ಮತ್ತೆ ಎಲ್ಲಿಯಾದ್ರೂ ಕೂರಿಸಿದ್ರು ತೆಂಗಿನಕಾಯಲ್ಲಿ ಏನೋ ಕೂರಿಸ್ತಾರೆ ಅವರು ಹಾಗೆ. ಎಷ್ಟು ಕಡೆಯಿಂದ ಈಗ ಗಣಪತಿ ಮೂರ್ತಿಯನ್ನು ಮಾಡ್ತಾರೆ? ಈಗ 5 ಕಡೆ ಉಂಟು. ಇಲ್ಲಿ ದುಗ್ಗಲಡ್ಕ, ಕುಕ್ಕುಜಡ್ಕ, ನಮ್ಮ ಎಲ್ಮೂರು, ಅಲೆಕ್ಕಾಡಿ, ಮತ್ತೊಂದು ಬೆಳ್ಳಾರೆ. ಬೆಳ್ಳಾರೆ ಅಂದ್ರೆ ಅದು ಶನಿ ಕೊಳ್ಳೋಸ್ನವರದ್ದು, ಶನಿ ಇದ್ದಾರಲ್ಲ ಸ್ವೀಟ್ಸ್ ಅಂಗಡಿ, ಅವರದ್ದು ಮನೆಯ ಗಣಪತಿ. ಅವರು ಮೊದಲು ಬ್ಯಾಂಗ್ಳೂರಲ್ಲಿ ಮಾಡಿಸ್ತಿದ್ರಂತೆ, ಅದರ ನಂತರ ಒಂದು 2 ವರ್ಷದ ನಂತರ ನನ್ನ ಹತ್ರ ಇಲ್ಲಿ ಮಾಡಿಸ್ತಾರೆ. ಗಣೇಶೋತ್ಸವದ ಸಮಯದಲ್ಲಿ ನೀವು ಗಣಪತಿ ಮೂರ್ತಿ ಮಾಡ್ತೀರಿ? ಹೌದು. ಬಾಕಿ ಈಗ ಪ್ರೋಗ್ರಾಮ್ ಸಿಗ್ತದಲ್ಲ ನಮಗೆ, ಚೌತಿದು, ಡ್ಯಾನ್ಸ್ ಇದು, ಕಾಸ್ಟ್ಯೂಮ್ ಎಲ್ಲ ಸ್ವಲ್ಪ ಮಾಡಿಕೊಂಡು ಹಾಗೆ ನಾವು ಹೋಗ್ತೇವೆ. ಮನೆಯಲ್ಲಿ ವರ್ಕ್ ಮಾಡ್ತಾರೆ? ಹೌದು, ಅದರದ್ದು ಸ್ವಲ್ಪ. ಮತ್ತೆ ಇನ್ನು ಇದಕ್ಕೆ ನವರಾತ್ರಿಗೆ ಶಾರದೆದು ಆಗ್ಬೇಕಲ್ಲ, ಅದು ಸಹ ಟೈಮ್ ಇರುವುದಿಲ್ಲಲ್ಲ. ಈಗ ನೆಕ್ಸ್ಟ್ ಈಗ ಒಂದು ಚೌತಿ ಮುಗ್ದ ತಕ್ಷಣ 4-5 ದಿವಸದಲ್ಲಿ ಮುಹೂರ್ತ ಮಾಡಿ ಅದಕ್ಕೆ ಮಾಡುದು, ಶಾರದೆ ಸ್ಟಾರ್ಟ್ ಮಾಡ್ತೇವೆ ಹಾಗೆ. ಸರ್, ಈಗ ಗಣಪತಿ ನೀವು ರಚಿಸ್ತೀರಿ, ಗಣಪತಿ ಪ್ರಾರಂಭದಿಂದ ಮಣ್ಣಿನಿಂದ ತಯಾರಿಸ್ತೀರಿ ಅಂತ ಹೇಳ್ತಾ ಇದ್ದೀರಿ. ಯಾವ ರೀತಿ ತಯಾರಿಸ್ತೀರಿ ಅಂತ ಸ್ವಲ್ಪ ವಿವರಣೆ ನೋಡಿ.
ನೀವು ನಮಗೆ ಪೀಠ ಅಂತ ನೀವು ಒಂದು ಸಂಸ್ಥೆಯಲ್ಲಿ ಇರ್ತದೆ. ಈಗ ಚೌತಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ಚೌತಿಯ ಸಂಸ್ಥೆ ಇರ್ತದಲ್ಲ, ಹೌದು. ಅವರು ಪೀಠ ಅಂತ ಇರ್ತದೆ. ಆ ಪೀಠ ಮರದ ಅದಕ್ಕೊಂದು ರಾಡ್ ಇರ್ತದೆ. ಇಷ್ಟೊಂದು ಸಾಮಾನ್ಯ ಗಣಪತಿ ಒಂದು ಇಷ್ಟು ರಾಡ್ ಬರ್ತದೆ. ಆ ರಾಡ್ ಒಂದು ಇರ್ತದೆ. ಪೀಠ ಅವ್ರು ತಂದು ಕೊಡ್ತಾರೆ. ಈಗ ಇದು ಸಹ ಅಷ್ಟೇ, ಇದೆಲ್ಲ ತಂದು ಕೊಡೋ ಪೀಠ ನಮ್ಮ ಹತ್ರ ಅಂತ ಇರುವುದಿಲ್ಲ. ಅವ್ರು ತಂದು ಕೊಟ್ಟ ಪೀಠಕ್ಕೆ ನಾವು ಅದಕ್ಕೆ ನಾವು ಅದು ಎಷ್ಟು ಹೈಟ್ ಬೇಕು ಮತ್ತೆ ಏನಾದ್ರು ಕೋಲೆಲ್ಲ ಕಟ್ಟಿ ಹೈಟ್ ಸ್ವಲ್ಪ ಮಾಡಿಕೊಳ್ತೇವೆ. ಬರೀ ಏನಿಲ್ಲ, ರಾಡ್ ಮಾತ್ರ ಒಂದು ಇರುದು ಮಧ್ಯದಲ್ಲಿ, ರಾಡ್ ಮಾತ್ರ. ಮತ್ತೆ ಅದಕ್ಕೆ ನಾವು ಕೂರಿಸ್ತಾ ಹೋಗುದು. ಒಳಗಡೆ ಟುಲ್ಲಾಗಿ ಇಡ್ತೇವೆ ನಾವು. ಈಗ ಇಷ್ಟಕ್ಕೆ ಟುಲ್ಲಾಗಿ ಹೋಗ್ತಾ ಇರ್ತದೆ. ಈ ಇದಕ್ಕೆ ಟುಲ್ಲು ಮಾಡಿಕೊಂಡು ನಾವು ನಿಲ್ತಾ ಹೋಗುದು ಅಷ್ಟೇ. ಅಂದ್ರೆ ಮತ್ತೆ ಮತ್ತೊಂದು ವಿಷಯ ಏನಂದ್ರೆ, ಈಗ ನೀವು ವರ್ಷದಿಂದ ಏನಾದ್ರು ಮೂರ್ತಿ ಏರಿಕೆ ಏರಿಕೆ ನಿಮಗೆ ಪೀಠದ ಸೈಜ್ ನೋಡಿಕೊಂಡು ನಾವು ಮಾಡುದು. ನಿಮಗೆ ಪೀಠ ಇಷ್ಟೇ ಸಣ್ಣ ಪೀಠಕ್ಕೆ ನೀವು ಒಂದು 2-3 ಫೀಟ್ ಗಣಪತಿ ಆಗ್ಬೇಕಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದು ಸ್ವಲ್ಪ ನಾವು ಸ್ಟ್ರಕ್ಚರ್ ನಮ್ಗೆ ಬೇಕಾಗ್ತದೆ. ಬರೀ ಕಾಲು ಸಣ್ಣ ಮಾಡಿಕೊಂಡು ದೇಹ ಫುಲ್ ದೊಡ್ಡ ಮಾಡಿದ್ರು ಆಗುದಿಲ್ಲ. ಹಾಗೆ ಪೀಠ ಹೊಂದಾಣಿಕೆ ನೋಡ್ಕೊಂಡು ಮಾಡ್ತಾ ಇದು ಸಾಮಾನ್ಯ ಒಂದಿಷ್ಟು ಮಣ್ಣು ಜಾಸ್ತಿ ಅಂತ ಲೆಕ್ಕ. ಹಾಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಅಂತ. ಅದೊಂದು 25 ವರ್ಷಕ್ಕೆ ಆಗುವಾಗ ಪುನಃ ಸ್ಟಾರ್ಟಿಂಗ್ ಅಂತ ಲೆಕ್ಕ. ಈ ಹಗ್ಗ ಆಗ್ತೇವೆ. ಇದು ಯಾಕೆಂದ್ರೆ ಎಲ್ಲ ಬ್ಯಾಲೆನ್ಸ್ ಈ ಹಗ್ಗದಲ್ಲಿ ಇರ್ತದೆ. ಇರ್ತದೆ, ಅದು ಇಲ್ಲಿಂದ ಬರ್ತದೆ. ಮತ್ತೆ ಅದೊಂದು ಸ್ವಲ್ಪ ನಾವು ನಮ್ಮ ದೇಹದಲ್ಲಿ ನರಗಳಿರ್ತದಲ್ಲ, ಅದಕ್ಕೊಂದು ಸಂಬಂಧಪಟ್ಟದ್ದು ಸಹ ಇರ್ತದೆ. ಮತ್ತೆ ಅದು ಗ್ರಿಪ್ ಸಹ ಇರ್ತದೆ. ಅದರಲ್ಲಿ ಇರ್ತದೆ. ಅದು ತೆಗಿಲಿಕ್ಕೆ ಅಂತ ಇಲ್ಲ, ಅದು ಇಲ್ಲಿಂದಲೇ ಇರ್ತದೆ. ಇಲ್ಲಿ ತಲೆಯಿಂದಲೂ ಇರ್ತದೆ. ಇಲ್ಲಿ ಕುತ್ತಿಗೆಯಲ್ಲಿ ಅದರ ಜಾಯಿಂಟ್ ಇರ್ತದೆ ಹಗ್ಗದ್ದು. ಅದರದ್ದೆಲ್ಲ ಬರುದು ಹಗ್ಗ. ಹೀಗೆ ಎಲ್ಲ ಹಗ್ಗ ಇಲ್ಲಿ ಕೈಗೆ ಇಲ್ಲ ಹಗ್ಗ ಬೆರಳಿನ ತನಕ ನಾವು ಹಗ್ಗ ಆಗ್ತೇವೆ. ಮತ್ತೊಂದು ಇಲ್ಲಿ ಅದು ಕಟ್ ಆದ್ರು ನಿಮಗೆ ಒಮ್ಮೆ ಕಟ್ ಆದ ನಂತರ ಅದು ಪುನಃ ಜಾಯಿಂಟ್ ಆಗುದಿಲ್ಲ. ಹಾಗೆ ಕಟ್ ಆಗೋದಾಗ ಸ್ವಲ್ಪ ಗ್ರಿಪ್ ಆಗಿರ್ತದೆ. ಹಾಗೆ ಮತ್ತೆ ನೀವು ಗಣಪತಿ ಮಾಡಿದ ನಂತರ ಅದು ಒಣಗ್ತಾ ಇರುವಾಗ ನಿಮಗೆ ಸಿಂಕ್ ಆಗ್ತಾ ಹೋಗ್ತದೆ. ಅಂದ್ರೆ ನೋಡಿ, ಇದೆಲ್ಲ ಸಿಂಕ್ ಆಗಿದೆ ನೋಡಿ, ಇದು ಒಣಗಿದೆ ಅಂತ ಅದು ಬಿಡ್ತಾ ಹೋಗ್ತದೆ. ಅದು ಒಂದೊಂದು ಇನ್ನೂ ಜಾಸ್ತಿ ಸ್ವಲ್ಪ ಬಿಡಬಹುದು. ಅದು ಇಲ್ಲಿ ಸಹ ಅಷ್ಟೇ, ಪೀಠದಲ್ಲಿ ಬಿಟ್ಟಿರ್ತದೆ. ಆದ್ರೆ ನಮಗೆ ಆ ರಾಡ್ ಮತ್ತೆ ಆ ರಾಡ್ಗೆ ನಾವು ಅಲ್ಲಿ ಜಾಯಿಂಟ್ ಮಾಡಿರ್ತೇವಲ್ಲ, ಅದು ಗ್ರಿಪ್ ಅಲ್ಲಿ ಇರ್ತದೆ. ಹಾಗೆ ನೀವು ನೀರಿಗೆ ತಗೊಂಡೋಗಿ ಮುಳುಗಿಸಿದ ತಕ್ಷಣ ಅದು ಪೀಠ ಸುಲಭದಲ್ಲಿ ಬಿಡ್ತದೆ ನೋಡಿ. ಈಗ 5 ಮೂರ್ತಿ ಉಂಟು ಅಂತ ಹೇಳಿದ್ರೆ ನಿಮಗೆ ಒಬ್ಬರಿಗೆ ಕಷ್ಟ ಆಗ್ತದೆ? ಇಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಜಗದೀಶ್ ಅಂತ ಇದ್ದಾರೆ. ಮತ್ತೆ ಇನ್ನು ಪೈಂಟಿಂಗ್ ಅಂತ ಕಿರಣ್ ಉಪ್ಪಲ್ ಅಂತ ಒಬ್ರು ಬರ್ತಾರೆ. ಪೈಂಟಿಂಗ್ ಅವರೇನೆ, ಈಗ ಅವರು ಬರ್ತಾರೆ. ಹಾಗೆ 3 ಜನ ಸಪೋರ್ಟ್ ಮಾಡುದಷ್ಟೇ. ಇನ್ನು ಶಾರದೆಗೆ ಆಗುವಾಗ ನನ್ನ ಗುರುಗಳೇ ಬರ್ತಾರೆ, ಉಜಿರೆಯವರು, ಅವರೇ ಬರ್ತಾರೆ. ಅಂದ್ರೆ ಅವರು ಸಹ ಪೈಂಟಿಂಗ್ ಅವರೆಲ್ಲ ಅವರೇ ಮಾಡುದು. ಬಂದು ನಾವು ಈಗ ಸ್ಟ್ರಕ್ಚರ್ ಎಲ್ಲ ಮಾಡಿರ್ತೇವೆ, ಅವರು ಬರ್ತಾರೆ. 1-2-3 ದಿವಸ ಅವರು ಇರ್ತಾರೆ. ಗುರುಗಳ ಜೊತೆ ನೀವು ಎಷ್ಟು ವರ್ಷ ಇದ್ರಿ? ನಾನೀಗ ಸಹ ಒಟ್ಟಿಗೆ ಇರ್ತೇವೆ. ನಾವು ಒಟ್ಟಿಗೆ ಇರ್ತೇವೆ. ನನಗೆ ಗುರುಗಳು ಆಗುವ ಮೊದಲು ನನ್ನ ಫ್ರೆಂಡ್ ಆಗಿ ಇದ್ದದ್ದು. 2005 ನನಗೆ ಅವರ ಪರಿಚಯ ಇದ್ದದ್ದು. ಅದರ ನಂತರ ನಾವು ತುಂಬಾ ಕ್ಲೋಸ್ ಆಗಿ ಒಟ್ಟಿಗೆ ಈಗ ಸಹ ನಮ್ಮದು ಹಾಗೆ ಇದೆ ಬಾಂಧವ್ಯ. ಈಗ ಮನೆಯವರಾಗೆ ಇದ್ದೇವೆ ನಾವು. ಅವರ ಮನೆಯವರು ನಮ್ಮ ಮನೆಯವರೆಲ್ಲ ಒಂದು ಕುಟುಂಬ. ಹೌದು, ಹಾಗೆ ಕುಟುಂಬದಾಗಿ. ಹಾಗೆ ಅವರು ಬರ್ತಾರೆ. ಈ ಚೌತಿಗೆ ಅವರು ಬರುವುದಿಲ್ಲ, ಯಾಕೆಂದ್ರೆ ಅವರಿಗೆ ತುಂಬಾ ಗಣಪತಿ ಇದೆ. ಅವರಿಗೆ ಒಂದು ಅವ್ರಿಗೆ 10-25-26 ವಿಗ್ರಹಗಳೇನು ಇದೆ. ಹಾಗೆ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಒಂದು 10-20 ವಿಗ್ರಹದ ಪೈಂಟಿಂಗ್ ಒಪ್ಪಿಕೊಳ್ತಾರೆ ಅವರು. ಅಲ್ಲಿ ಬೇರೆ ಅಲ್ಲಿ ಉಜಿರೆ ಸೈಡ್ ಅಲ್ಲಿ ಪ್ರತಿ ಮನೆಯಲ್ಲಿ ಇರ್ತಾರೆ ಜಾಸ್ತಿ. ಆಗ ಅಲ್ಲಿ ಸಿಕ್ಕಾಪಟ್ಟೆ ವಿಗ್ರಹ ಮಾಡುವವರು ಇದ್ದಾರೆ. ಹಾಗೆ ಅದಕ್ಕೆಲ್ಲ ಪೈಂಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ನಿಮ್ಮ ಮನೆಯವರ ಸಪೋರ್ಟ್ ಇದಕ್ಕಿದೆಯಾ? ಇದೆ. ನನ್ನ ಅಪ್ಪ ಅಮ್ಮ ಮನೆಯಲ್ಲಿ, ತಂಗಿ ಸಪೋರ್ಟ್ ಇದೆ ಅಷ್ಟೇ. ಇದೆ ನನಗೆ ಅದರಲ್ಲಿ ಏನಿಲ್ಲ. ನನ್ನ ವಿಷಯದಲ್ಲಿ, ಕಲೆ ವಿಷಯದಲ್ಲಿ ಅವರಿಗೆ ಸಪೋರ್ಟ್ ಫುಲ್ ಇದೆ. ಸರ್, ಈಗ ನಾವು ಗ್ರಾಮೀಣ ಮತ್ತು ನಗರದ ಬಗ್ಗೆ ಮಾತಾಡಿದ್ದೇವೆ. ಈಗ ಒಂದು ವೇಳೆ ಈಗ ಗ್ರಾಮೀಣದನ್ನು ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನಗರದಿಂದ ನಿಮಗೆ ಏನಾದ್ರು ಆರ್ಡರ್ ಬಂದ್ರೆ ನೀವು ಮೂರ್ತಿಯನ್ನು ಮಾಡಿ ಕೊಡ್ಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ನಾನೀಗ ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟದಲ್ಲಿ. ಯಾಕಂದ್ರೆ ಅದು ನನಗೆ ಈ ಟೈಮಲ್ಲಿ ಚೌತಿ ಟೈಮಲ್ಲಿ ನಮಗೆಲ್ಲ ಪ್ರೋಗ್ರಾಮ್ ಸಿಗ್ತಾ ಇರ್ತದೆ. ನನಗೆ ಅದನ್ನು ಬಿಡ್ಲಿಕ್ಕೆಲ್ಲ ಇಲ್ಲಿ ಇದನ್ನು ಒಪ್ಪಿಕೊಂಡದನ್ನು ಮಾಡೋದು ಅಲ್ಲ, ಹಾಗೆ ಲೇಟ್ ಕಷ್ಟ ಆಗ್ತದೆ. ನಾನು ಸ್ವಲ್ಪ ಆ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಮಾಡುದಂತ ಇದ್ದೆ. ಈಗ ಇದ್ದ ಮತ್ತೆ ಉಪಾಯ ಇಲ್ಲದಕ್ಕೆ ಒಪ್ಪಿಕೊಳ್ತೇನೆ, ಮಾಡಿ ಕೊಡ್ಬೇಕಂತ ಹೇಳಿ ಮಾಡಿ. ಹಾಗಾದ್ರೆ ಮತ್ತೆ ಗ್ರಾಮೀಣ ಅಲ್ಲಿ ಇದೆ ನಿಮಗೆ. ಈಗ ಕಡಬದಲ್ಲಿ ಇದೆ, ಬೆಳ್ಳರಲ್ಲಿ ಮಾಡ್ತಾರೆ, ಕಡಬದಲ್ಲಿ ಮಾಡ್ತಾರೆ, ಪುತ್ತೂರಲ್ಲಿ 2-3-4 ಕಡೆ ಮಾಡ್ತಾರೆ, ಎಲ್ಲ ಕಡೆ ಇದೆ. ಆದ್ರೆ ಬೆಂಗಳೂರಿಂದ ಏನಾದ್ರು ಬಂದ್ರೆ ನಿಮಗೆ ಏನಾದ್ರು ಅವ್ರು ಮಾಡ್ಬೇಕು, ಆದ್ರೆ ಅವ್ರಿಗೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಅಲ್ಲ. ಅವರು ಇದು ಪ್ಲೇ ಅಲ್ಲ, ಕಷ್ಟ ಅಲ್ಲ. ಹೌದು, ಹತ್ತಿರದ ತಗೊಂಡು ಅಲ್ಲ, ಅವ್ರು ತಗೊಂಡು ಹೋಗ್ತಾರೆ ಅಂತ ಜವಾಬ್ದಾರಿ ಕೊಟ್ಟು ಇದು ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಪೀಠ ತಂದು ಕೊಟ್ಟರೆ ಮಾಡಿ ಮತ್ತೆ ಅಲ್ಲಿ ಕೊಡ್ಬೋದು.
ಮತ್ತೆ ಅಲ್ಲಿ ಹೋಗಿಯೇ ನನಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದು ಹೋಗಿ ಬರುವುದೇ ಕಷ್ಟ. ಹಾಗೆ ಸರ್, ಈಗ ಮಣ್ಣು ಬರ್ತದೆ ಅಂತ ಹೇಳಿದ್ರಿ, ಕಲ್ಲಡ್ಕ, ಇದಕ್ಕೇನಾದ್ರು ಕೆಮಿಕಲ್ ಏನಾದ್ರು ಮಿಕ್ಸ್ ಮಾಡ್ತೀರಾ? ಇಲ್ಲ ಖಾಲಿ ಮಣ್ಣು ಮಾತ್ರ? ಇಲ್ಲ, ನಾವು ಮಣ್ಣು ಮಾತ್ರ, ಏನಿಲ್ಲ. ಅವರು ಫ್ಯಾಕ್ಟ್ರಿಲಿ ತಂದು ಅದು ಮಿಷಿನಲ್ಲಿ ಹದ ಮಾಡ್ತಾರೆ. ಅಲ್ಲಿಗೆ ಕುಂದಾಪುರ ಮೊದಲು ಕಲ್ಲಡ್ಕದ ಇರ್ತದೆ, ಹದ ಮಾಡ್ತಾರೆ ಚಂದ. ಹದ ಮಾಡಿ ಅವರು ಹಂಚಿಗೆ ಬೇಕಾದಾಗ ಹದ ಮಾಡಿ ಇಡ್ತಾರೆ. ಹಂಚಿಗೂ ಅದನ್ನು ಉಪಯೋಗ ಮಾಡ್ತಾರೆ, ಹದ ಮಾಡ್ತಿದ್ರು. ನಮಗೆ ಮೂರ್ತಿ ಆಗುವ ನಮ್ಗೆ ತೆಗ್ದಿರ್ತಾರೆ ಬೇರೆ, ಅವ್ರು ಆರ್ಡರ್ ಕೊಟ್ಟರೆ ಅವ್ರು ತೆಗ್ದಿರ್ತಾರೆ. ಅದು ಬೇರೆ ಏನಿಲ್ಲ, ಅಂಟು ಮಣ್ಣಿಗೆ ನೋಡಿ ಒಂದು ರೀತಿ ಅಂಟು ಬರ್ತದೆ ನಿಮಗೆ. ಅದು ಸ್ವಲ್ಪ ಹೀಗೆ ಮಾಡುವಾಗ ಉಂಟಲ್ಲ, ಹೇಗೆ ಬೇಕಾದ್ರೂ ಬರ್ತದೆ ನಮಗೆ ಅದು. ಮತ್ತೆ ನಿಮಗೆ ಡ್ರೈ ಆಗ್ತದೆ ಭಾರಿ ಬೇಗ. ಹೇಗಂದ್ರೆ ನೀವು ಸ್ವಲ್ಪ ಹೀಗೆ ಗಾಳಿ ಆಡಿಸಿದ್ರೆ ಅದು ಗಟ್ಟಿ ಆಗ್ತಾ ಹೋಗ್ತದೆ. ಅದಕ್ಕೆ ಏನು ಮಾಡ್ತೀರಿ? ಅದಕ್ಕೆ ನೀರು ಸ್ಪ್ರೇ ಮಾಡ್ತೇವೆ. ಮತ್ತೆ ಪ್ಲಾಸ್ಟಿಕ್ ಕವರಲ್ಲಿ ನಾವು ಕಟ್ಟಿರ್ತೇವೆ. ನಿಮಗೆ ಒಂದು ದಿವಸ ಇದನ್ನು ಹೀಗೆ ಈಗ ಇದ್ರೆ ಉಂಟಲ್ಲ, ಗಟ್ಟಿ ಆಗ್ತದೆ. ಮತ್ತೆ ಗಾಳಿ ತಾಗಿದ್ರೆ ಗಟ್ಟಿ ಆಗ್ತದೆ ಹಾಗೆ. ಮತ್ತೆ ಮೊದಲೆಲ್ಲ ಈಗ ನಮ್ಮ ಕೆರೆಯಲ್ಲಿ ಜೇಡಿ ಮಣ್ಣು ಬರ್ತದಲ್ಲ, ಅದನ್ನು ತಂದು ಹದ ಮಾಡಿ ಮಾಡ್ತಿದ್ರು. ಈಗ ಇಲ್ಲಿ ನೋಡಿ ಬೆಳ್ಳಾರಿ ಐತ ಪಾಠ ಇದ್ದಾರಲ್ಲ, ಅವರು ಅದರಲ್ಲೇ ಮಾಡ್ತಿದ್ರು. ಅವ್ರು ತುಂಬಾ ವರ್ಷ ಆಯ್ತಲ್ಲ, ಅವರಂದ್ರೆ ಇಲ್ಲಿ ಕೆರೆಯಿಂದ ತೆಗೆದೆಲ್ಲ ನಾವು ಮಾಡ್ತಿದ್ವಿ. ಹದ ಮಾಡಿ ನಾವು ಅದನ್ನೆಲ್ಲ ಟ್ರೈ, ನಾವು ಅಂದ್ರೆ ಫ್ಯಾಕ್ಟ್ರಿ ಡೈರೆಕ್ಟ್ ತರೋದಷ್ಟು. ಒಂದು ಬ್ಲಾಕಲ್ಲಿ 6 ಅಂಚಿನ ಮಣ್ಣು ಬರ್ತದೆ ಕುಂದಾಪುರದ್ದು. ಇಲ್ಲಿದ್ದು ಮಂಗಳೂರಲ್ಲಿ ಮೊದಲು ಬರ್ತಿತ್ತು 4 ಅಂಚಿನ ಮಣ್ಣು, ಹಾಗೆ ಎಲ್ಲ ಕರ್ನಾಟಕದಲ್ಲಿ. ಈಗ ಗಣಪತಿ ಜೊತೆ ಏನಾದ್ರು ಅದರ ವಾಹನ ಅದೆಲ್ಲ ಮಾಡ್ತಾರೆ, ಅದೆಲ್ಲ ಅವರು ಜಗ್ಗ ಮಾಡ್ತಾರೆ. ನೀವು ಇಲ್ಲಿಗೆ ಮಾಡಿದ್ದೀರಿ? ಈಗ ಮಾಡಿದ್ದೇವೆ, ಕೆಲವೆಲ್ಲ ಕಿವಿ ಕಟ್ಟಾಗಿಟ್ಟಿದೆ, ಒಳ್ಳೆ ಉಂಟು ದೊಡ್ಡ. ಅದು ಇನ್ನು ದಾಡೆಲ್ಲ ಆಗಬೇಕು, ಅದೆಲ್ಲ ಒಂದು ದಿವಸ ಮಾಡಿ ನಾಲ್ದು ಕೊಡುವಾಗ. ಹೌದು, ಅದು ಬೇಕಲ್ಲ ವಾಹನ. ಮತ್ತೆ ನಾನು ಕೆಲವರು ಮಣ್ಣಲ್ಲಿ ಕಚ್ಚಾಕ್ತಾರೆ, ನಾನೆಂತ ಮಾಡ್ತೇನೆ ಅಂದರೆ ಬಟ್ಟೆಯಲ್ಲಿ ಕಚ್ಚಾಕ್ತೇನೆ. ಕಚ್ಚೆ ಹಾಕೋದೆಲ್ಲ ಬಟ್ಟೆ, ಶಾಲೆಲ್ಲ ಹಾಕೋದು ಬಟ್ಟೆಯಲ್ಲಿ. ಹಾಗಾಗಿ ನಾನು ಹೀಗೆ ಮಾಡಿರೋದು. ಮತ್ತು ಅವರು ಕೆಲವರೆಲ್ಲ ಮಣ್ಣಲ್ಲಿ ಹಾಕ್ತಾರೆ, ನಾನು ಬಟ್ಟೆಯಲ್ಲಿ ಹಾಕಿ ಹಾಕೋದು ಸ್ವಲ್ಪ ಹಗುರ ಆಗ್ತದೆ ಹೋಗ್ಲಿಕ್ಕೆ. ಹಾಗೆ ಮಣ್ಣಲ್ಲಿ ಕಚ್ಚಕ್ಕೆ ಭಾರ ಆಗ್ತದೆ, ಹಾಗಾಗಿ ಅದು ಜಾಸ್ತಿ ಬೇಕು. ಹೌದು, ನಾನು ಮತ್ತೆ ಬಟ್ಟೆ ಉಡಿಸಿದ್ದಲ್ಲ ಶಾಲು. ಪೈಂಟಿಂಗ್ ಆದ ತಕ್ಷಣ ನಿಮಗೆ ಪೈಂಟಿಂಗ್ಗೆ ಇಷ್ಟು ಗಣಪತಿಗೆ 1-2 ಗಂಟೆ ಸಾಕಾಗ್ತದೆ. ಒಂದೇ ದಿವಸದಲ್ಲಿ 1-2 ಗಂಟೆಯಲ್ಲಿ ಆಗ್ತದೆ ಕ್ಲೀನ್ ಆಗಿ. ಹಾಗೆ ಸ್ಪ್ರೇ ಮಾಡುವ ಕಾರಣ ಅದು ಕಿರಣ್ ಬರ್ತಾರೆ, ನನ್ನ ಫ್ರೆಂಡ್ ಉಪ್ಪಳದವರು, ಆರ್ಟಿಸ್ಟ್ ಅವರು, ದೊಡ್ಡ ಶಿಲ್ಪಿ ಅವರು, ಸಿಮೆಂಟ್ ವರ್ಕ್ ಎಲ್ಲ ಮಾಡುವವರು, ದ್ವಾರದ್ದು ಆಚೆ ಈಚೆ ದೇವಸ್ಥಾನಗಳಲ್ಲಿ ಅವರು ಬರ್ತಾರೆ. ಅವ್ರು ಬಂದು ಸ್ಪ್ರೇ ಪೈಂಟಿಂಗ್ ಮಾಡಿ ಹೋಗ್ತಾರೆ. ಕೈಗೆ ಏನಾದರೂ ಆಯುಧಗಳನ್ನು ಏನಾದರೂ? ಆ ಫ್ರೆಂಡ್ ಅದೇ ಮಧುಸೂದನ್ ಅವರ ಮನೆಯಲ್ಲಿ ಗುರುಗಳಲ್ಲಿ, ಅಲ್ಲಿ ಬೆಳ್ಳಿದ್ದು ಸಿಕ್ಕಾಪಟ್ಟೆ. ಈಗ ಒಂದು 4-5 kg ಎಲ್ಲ ಬೆಳ್ಳಿ ಬಂದಿರುವುದು. ಒಂದೊಂದು ಗಣಪತಿ ಅಷ್ಟು ಬೆಳ್ಳಿ ಇದೆ, ಎಲ್ಲ ತಂದು ಮುಂಚಿತವಾಗಿ ಕೆಲಸ ನಮಗೆ ಬೇಕಾಗ್ತದಲ್ಲ. ಹಾಗೆ ಕೆಲವರು ಸಿಕ್ಕಾಪಟ್ಟೆ ಇದೆ ಬೆಳ್ಳಿ, ಬೆಳ್ಳಿ ಚಿನ್ನದೆಲ್ಲ, ದಾಡೆಲ್ಲ ಬೆಳ್ಳಿ ಚಿನ್ನದೆಲ್ಲ ಅಲ್ಲೇ ಉಜಿರೆ ಸೈಡ್ ಇದೆ ಎಲ್ಲ. ಸರ್, ಈಗ ನೀವು ಗಣಪತಿ ಮೂರ್ತಿ ಬಿಟ್ಟು ಮೇಕಪ್ಪಿನ ಇದರಲ್ಲಿ ಹೇಳಿದ್ರು, ಆಗ ಹೇಳಿದ್ರಿ. ಹೌದು, ಅದು ನಿಮಗೆ ಯಾವ ರೀತಿ? ಅದನ್ನು ಕೂಡ ನೀವು ಯಾರಾದರೂ ಗುರುಗಳಿದ್ದಾರಾ? ನನಗೆ ಮಹಾಬಲ ಕಲ್ಮಡ್ಕ ನನ್ನ ಗುರುಗಳು ಅವರೇ ಮೇಕಪ್ ಇದರಲ್ಲಿ, ಬೇರೆ ಯಾರಿಲ್ಲ. ಅವರೇ ನನಗೆಲ್ಲ ಪ್ರೇರಣೆ ಅವರೇ, ಅವರನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ ನಾವು. ಮೇಕಪ್ಪಿಗೆ ಎಷ್ಟು ವರ್ಷ ಆಯ್ತು ನೀವು? ಮೇಕಪ್ ಒಂದು 22 ವರ್ಷ ಆಯ್ತು. 22 ವರ್ಷ ಆಯ್ತು. 9th ಸ್ಟಾರ್ಟ್ ಮಾಡಿದ್ದೇನೆ ನಾನು. ಶಾಲೆಗೆ ಹೋಗುವಾಗ ಅಲ್ಲಿ ಮಾಡಿದ್ದೇನೆ, 9th ಸ್ಟಾರ್ಟ್ ಮಾಡಿದ್ದೇನೆ ಅವರೊಟ್ಟಿಗೆ ಸೇರಿಕೊಂಡು. ಯಾವೆಲ್ಲ ಇದಕ್ಕೆ? ಫಸ್ಟಿಗೆ ಯಕ್ಷಗಾನ ಇದ್ದದ್ದು, ಅದನ್ನು ಡ್ರಾಮಕ್ಕೆ ಹೋದೆ, ಅದರಲ್ಲಿ ಈಗ ಭರತನಾಟ್ಯ ಎಲ್ಲ, ಏನೋ ಈಗ ಆಲ್ರೌಂಡ್ ಅದು ಎಲ್ಲ ಮೇಕಪ್. ನಾನು ಕಲಿತದ್ದು ಯಕ್ಷಗಾನದ ಮೇಕಪ್ ಪರಂಪರೆಯಿಂದ. ಫಸ್ಟ್ ಕಲ್ಮಡ್ಕಲ್ಲಿ ಕ್ಲಾಸ್ ಆಗ್ತಾ ಇತ್ತು, ಆ ಕ್ಲಾಸಲ್ಲಿ ನಾವು ಕಲಿತದ್ದು. ಇಲ್ಲಿ ಯಕ್ಷಗಾನ ಏನಾದರೂ ಮೇಳ ಏನಾದರೂ? ಇಲ್ಲ, ಕಲ್ಮಡ್ಕಲ್ಲಿ ಡ್ರೆಸ್ ಉಂಟು ಯಕ್ಷಗಾನದ್ದು, ಅದು ರಂಗಸುರಭಿ ಅಂತ. ಅದಕ್ಕೆ ಒಂದು 10-20 ವರ್ಷ ಆದಿತ್ತು. ಈಗ ಕಲಸಂಗ ಅಂತ ಇತ್ತು, ಈಗ ರಂಗಸುರಭಿ ಆಗಿದೆ. 10-20 ವರ್ಷ. ಈಗ ಮೊದಲೆಲ್ಲ ನಮಗೆ ಗೊತ್ತಿದ್ರಲ್ಲಿ ಫಸ್ಟಿಗೆಲ್ಲ ಇಲ್ಲೇ ಕಲ್ಮಡ್ಕ ಬಿಟ್ಟರೆ ಮಂಗಳೂರಲ್ಲಿ ಮಾತ್ರ ಡ್ರೆಸ್ ಇದ್ದದ್ದು ಯಕ್ಷಗಾನ ಮುಂಚಿತವಾಗಿ. ಅದರ ನಂತರ ಈಗ ಅಲ್ಲಲ್ಲಿ ಆಗಿದೆ, ಆದರೆ ಈಗ ಎಲ್ಲ ಕಡೆ ಆಗಿದೆ. ಮೊದಲು ಕಲ್ಮಡ್ಕ ಮತ್ತು ಅದೇ ಹಾಗೆ ರಂಗಸುರಭಿ, ಅದೇ ಹಾಗೆ ಅದರ ಕಲಸಂಗ ಇತ್ತು, ಕಲ್ಮಡ್ಕ ಕಲಸಂಗ ಅಂತ ಇತ್ತು. ಇಲ್ಲ ಇಲ್ಲ, ಕಲಸಂಗದಲ್ಲಿ ಇಲ್ಲ. ರಂಗಸುರಭಿ ಅದು ನನ್ನ ಗುರುಗಳಲ್ಲಿ ಇದ್ದದ್ದು, ಅವರ ಜೊತೆ. ಹಾಗಾದ್ರೆ ಈಗ ಮೇಕಪ್ಪಿಗೆ ಹೋಗ್ತಾ ಇದ್ರಿ, ಯಾವ ಕಡೆ ಎಲ್ಲ? ಈಗ ಹೊರಗಡೆ ಸಿಗ್ತದೆ? ಇಲ್ಲಿ ಹೊರಗಡೆ ಸಿಗ್ತದೆ. ನಿಮ್ಮನ್ನೀಗ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಬೇರೆ ಕಡೆಯಿಂದ ಏನಾದ್ರು ಕಾಂಟ್ಯಾಕ್ಟ್ ಆಗ್ಬೇಕಾದ್ರೆ ನಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ನಾನು ನಿಮ್ಮ ಹತ್ರ ಕೊಟ್ಟು ಬಿಡ್ತೇನೆ. ಕಾಂಟ್ಯಾಕ್ಟ್ ನಂಬರ್ ಇದೆ.
ಮತ್ತು ಪ್ರೋಗ್ರಾಮ್ ಇರುವಾಗ ಓಕೆ ಒಮ್ಮೊಮ್ಮೆ ಬ್ಯುಸಿ ಇರ್ತೇವೆ ಹಾಗೆ. ಈಗ ಇನ್ನು ಚೌತಿ ನವರಾತ್ರಿ ಚೌತಿ ನವರಾತ್ರಿ ಅಂತ ಸ್ಕೂಲ್ ಡೇಗೆಲ್ಲ ಸ್ಟಾರ್ಟ್ ಆಗ್ತದೆ, ಮತ್ತು ಜಾತ್ರೆಗಳು ಸ್ಟಾರ್ಟ್ ಆಗ್ತದೆ ಹಾಗೆ. ವಾರ್ಷಿಕೋತ್ಸವ ಎಲ್ಲ ಇರ್ತದಲ್ಲ, ಅವಾಗ ಸರಿ ಇರ್ತದೆ. ಎಲ್ಲ ಕಾರ್ಯಕ್ರಮಗಳಿಗೂ ನಿಮಗೆ ಬೇಕು, ನೀವು ಇಲ್ಲದ್ರೆ ಯಾವುದಿಲ್ಲ. ಹಾಗೇನಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಹೌದೌದು. ಅಂದ್ರೆ ನಿಮ್ದು ಮೇಕಪ್ ಇಲ್ಲದ್ರೆ ಇಲ್ಲ ಹಾಗೆಲ್ಲ ಇರ್ತದೆ. ಮುಂಚೆ ಹಾಗೆ ಆಗ್ತಾ ಇತ್ತು, ಈಗ ಅಂದ್ರೆ ಮೇಕಪ್ ಈಗ ಎಲ್ಲ ಮೇಕಪ್ ಬೇಕು, ಕಾಸ್ಟ್ಯೂಮ್ ಬೇಕು ಅಂತ ಹೇಳಿ ಇರ್ತದಲ್ಲ. ಮತ್ತೆ ನಾವು ನಮ್ಮದು ಅದು ಕಸುಬಾಗಿದೆ, ಬದುಕಲೇಬೇಕು, ಅದರಲ್ಲಿ ವೃತ್ತಿ ಜೀವನ, ಮತ್ತೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಗೆ? ಮುಂದೆ ಜಗದೀಶ ಅಂತ. ನೀವು ಶಿವರಾಮ್ ಜೊತೆ ಅವರ ಶಿವರಾಮ್ ಕಲ್ಮಠ ಹೌದು ಅಲ್ವಾ? ಹೌದು ಅವರು ಗುರುಗಳಾಗಿ ನೀವು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಹೌದು. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ? ಒಂದು 5 ವರ್ಷ ಅದು ಆಗಿರ್ಬೋದು. 5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇದರ ಬಗ್ಗೆ, ಈ ಗಣಪತಿ ಮೂರ್ತಿಯ ಬಗ್ಗೆ ನಿಮಗೆ ಅಂದ್ರೆ ಆಸಕ್ತಿ ಬಂದದ್ದು ಹೇಗೆ? ಆಸಕ್ತಿ ಅಂದರೆ ನಾನು ಮುಂಚೆ ನೋಡ್ಲಿಕ್ಕೆ ಬರ್ತಾ ಇದ್ದೆ ಮೂರ್ತಿ ಮಾಡುವಾಗ, ಹಾಗೆ ಸ್ವಲ್ಪ ಸ್ವಲ್ಪ ಅವರೊಟ್ಟಿಗೆ ಕಲಿತದ್ದು. ಹಾಗೆ ನೋಡ್ಲಿಕ್ಕೆ ಬಂದು ಈಗ ಸ್ವಲ್ಪ ವರ್ಕ್ ಮಾಡ್ತೇನೆ ಅವರೊಟ್ಟಿಗೆ. ನೋಡಿ ನೋಡಿ ಕಲ್ತ ಕಲಿತದ್ದು ಹೇಳ್ಕೊಡ್ತಾ ಇದ್ದೀವಿ ಈಗ ಮಾಡ್ಬೇಕಂತ ಅಂತ ಕಲಿತದ್ದು. ಹಾಗೆ ಇಂಟ್ರೆಸ್ಟ್ ಬಂತ ಹೌದು. ಅವರ ಆಸಕ್ತಿ ಬಂದ. ನೀವೀಗ ಅವರಿಲ್ಲದೆ ಕೂಡ ನೀವು ಮೂರ್ತಿಯನ್ನು ತಯಾರಿಸ್ಬೋದಾ? ಎಲ್ಲ ತಯಾರಿಸಬಹುದು, ಅಂದ್ರೆ ಅವರು ಮಾಡಿದ ಹಾಗೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಅಂದ್ರೆ ಸ್ವಲ್ಪ ಸ್ವಲ್ಪ ಕಲಿತು ಬಂದಿದ್ದೀನಿ. ನೀವು ಈಗ ಶಿವರಾಮ್ ಕಲ್ಮಠ ಬಗ್ಗೆ ಅವ್ರು ಏನಾದ್ರು ಮಾತು ಹೇಳೋದಾದ್ರೆ ಅವರಿಗೆ ಗಣಪತಿ ತಯಾರು ಮಾಡ್ತಾರೆ ಅಂತ ಆ ರೀತಿ ಅಂತ ಹೇಳುದಂದ್ರೆ ಅವ್ರು ಇಲ್ಲದಾಗ ಸಹ ಅಂದ್ರೆ ನಾವು ಒಬ್ಬರೇ ಬಂದು ಮಾಡ್ತಾ ಇರ್ತೇವೆ ಇಲ್ಲಿ ಆ ರೀತಿ. ಮತ್ತೆ ಅಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟಿದ್ದಾರೆ. ನೀವೆಲ್ಲ ರೆಡಿ ಮಾಡಿ ಕೊಡ್ತೀರಿ, ಬಂದು ನೋಡ್ತಾರೆ, ಏನಾದ್ರು ತಪ್ಪಿದ್ರೆ ಹೇಳ್ತಾರೆ ಅಷ್ಟೇ. ಹೌದು ಹೌದು. ನಿಮ್ಮ ಊರಿಲ್ಲಿ ಇಲ್ಲಿ ಕಾಚಿಲ್ಲ. ಹೌದು. ನಿಮ್ಮ ಜೊತೆ ಯಾರಾದ್ರೂ ಇನ್ನೊಬ್ರು ಏನಾದ್ರು ಪರಿಚಯವರು ಏನಾದ್ರು ತಯಾರು ಮಾಡೋ ಫ್ರೆಂಡ್ಸ್ಗಳು ಬರ್ತಾ ಇರ್ತಾರೆ ಇಲ್ಲಿ, ಅವ್ರು ಸಹ ಮುಟ್ಟು ಸೇರ್ತಾರೆ. ಇಷ್ಟು ಹೊತ್ತು ನಮ್ಮ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಇನ್ನೊಂದು ಹೊಸ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ.